ಈ ದಿನ ನಮ್ಮ ಜಗಳೂರು ತಾಲೂಕಿನಲ್ಲಿ ರಾಜ್ಯ ಮಹಿಳಾ ಘಟಕದ ರಾಜ್ಯ ಅಧ್ಯಕ್ಷರಾದ ದೇವಮ್ಮನವರು ನಮ್ಮ ಜಗಳೂರು ಪಟ್ಟಕ್ಕೆ ಆಗಮಿಸಿದ್ದು ನಮ್ಮ ಜಗಳೂರು ಜನತೆಯ ಪರವಾಗಿ ಅವರಿಗೆ ಸ್ವಾಗತವನ್ನು ಕೊಡ್ತಾರೆ. ಇವರು ಬಂದ ಉದ್ದೇಶ ಏನಂದರೆ, ದಿನಾಂಕ 16-17 ಆಗಸ್ಟ್ ತಿಂಗಳಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷ ಆಗಿರ್ತಕ್ಕಂಥ ಚಂದ್ರಶೇಖರ್ ರವರ ಹಸುರು ಸೇನೆ ರೈತೋದಯ ಎಂಬ ಹಸುರು ಸೇನೆ ವತಿಯಿಂದ ನಮ್ಮ ದಾವಣಗೆರೆ ನಗರದಲ್ಲಿ 1800 ಮದುವೆ ಮಾಡಬೇಕಂತಕ್ಕಂಥ 1008 ರೈತ ಮತ್ತು ದಲಿತ ಹಿಂದುಳಿದ ವರ್ಗಗಳ ಮಕ್ಕಳ ಮದುವೆ ಮಾಡಬೇಕಂತಕ್ಕಂಥ ಸಂಕಲ್ಪ ತೊಟ್ಟು ರಾಜ್ಯಾದ್ಯಂತ ಸಂಚರಿಸಿ ಚಂದ್ರಶೇಖರ್ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಮಹಿಳಾ ಘಟಕರಾಗಿ ದೇವಮ್ಮನವರು ಕೂಡ ಭಾಳ ಶ್ರಮಿಸ್ತಾ ಇದ್ದಾರೆ. ನಮ್ಮ ಜಿಲ್ಲಾಧ್ಯಕ್ಷರಾದ ನಾಗವೇಣಿ ಮೇಡಮ್ನವರು ಕೂಡ ನಮಗೆ ಸಲಹೆ ನೀಡಿದ್ದಾರೆ. ಅವರ ಇಚ್ಛೆಯಂತೆ ನಮ್ಮ ತಾಲೂಕಿನಲ್ಲಿ ಅಧಿಕ ಜೋಡಿಗಳನ್ನು ಆ ಒಂದು ಮದುವೆ ಸಮಾರಂಭಕ್ಕೆ ಕರ್ಕೊಂಡು ಹೋಗಿ ನಾವು ಕೂಡ ನಮ್ಮ ತಾಲೂಕಿನಿಂದ ಕೈ ಜೋಡಿಸ್ತೀವಿ ಅಂತಕ್ಕಂಥ ಮಾತು ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯ ಘಟಕದ ಸಂಚಾಲಕರಾದ ನಮ್ಮ ಚೌಡಮ್ಮನವರು ಕೂಡ ಇದರಲ್ಲಿ ಆಗಮಿಸಿದ್ದಾರೆ. ನಮ್ಮ ಪ್ರಗತಿಪರ ಸಂಘಟನೆಯ ಹೋರಾಟದ ಸದಸ್ಯರಾದ ಸತ್ಯಮೂರ್ತಿ ಅವರು, ನಮ್ಮ ತಾಲೂಕು ಅಧ್ಯಕ್ಷರಾದ ಜಂಪಮ್ಮನವರು ಹಾಗೂ ಸುಜೇತಾ ಮತ್ತು ನಮ್ಮ ಸುಧಾ ಅವರು, ನಮ್ಮ ಬಾನ ಅಕ್ಕರು, ನಮ್ಮ ಜಗಳೂರು ತಾಲೂಕಿನ ರೈತ ರಾಣಿ ಮೇಡಮ್ ಅವರು, ನಮ್ಮ ರಾಜ್ಯ ನಮ್ಮ ಜಿಲ್ಲಾಧ್ಯಕ್ಷರ ಆದೇಶ ಮೇರೆಗೆ ನೂತನವಾಗಿ ನಮ್ಮ ಪೃಥ್ವಿರಾಜ್ ಕೂಡ ನಮ್ಮ ತಾಲೂಕಿಗೆ ನೂತನ ಅಧ್ಯಕ್ಷರಾಗಿದ್ದಾರೆ. ಅವರಿಗೆ ಕೂಡ ನಾವು ವಂದನೆಗಳನ್ನು ಸಂಘಟನೆಯಿಂದ ಎಲ್ಲ ಪದಾಧಿಕಾರಿಗಳು, ತಾಲೂಕು ಅಧ್ಯಕ್ಷರು, ಆಮೇಲೆ ರಕ್ಷಣಾ ವೇದಿಕೆ ಅಧ್ಯಕ್ಷರು, ತಾಲೂಕು ಅಧ್ಯಕ್ಷರು, ಯುವ ಘಟಕ ಎಲ್ಲರೂ ನನಗೆ ಒಂದು ದೊಡ್ಡ ಖುಷಿ. ಎಲ್ಲರಿಗೂ ನಮಸ್ಕಾರ. ಈಗ ನಾನು ಹೊರಟಿದ್ದರಂದ್ರೆ ಆಗಸ್ಟ್ 16-17 ಅಂದ್ರೆ 1008 ಮದುವೆ ಬಡ ಮಕ್ಕಳಿಗೆ, ಬಡ ರೈತ ಮಕ್ಕಳಿಗೆ, ದಲಿತ ಎಲ್ಲ ಬಡ ಮಕ್ಕಳಿಗೆ ನಾವು ಒಂದು 1008 ಮದುವೆ ಮಾಡೋದಂತಂದು ಎಲ್ಲರೂ ನಾವು ಹೊರಟಿದ್ದೇವೆ. ಈ ಅದರ ವಿಚಾರಕ್ಕೆ ನಾವು ತಾಲೂಕು ಜಿಲ್ಲೆ ಗ್ರಾಮ ಎಲ್ಲ ಜಿಲ್ಲೆಯಲ್ಲಿ ಸಂಚಾರ ಮಾಡ್ತಿದ್ದೇವೆ. ಇದನ್ನು ನಾವು Maybe.